ಹಾಯ್ ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ ಎಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ವಾಯ್ಸು ಕೊಟ್ರೂ ಇಲ್ಲಿ ಸ್ವಲ್ಪ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಸುತ್ತ ಅಂಗಡಿಗಳಿರೋದ್ರಿಂದ ನಾನು ಅಂಗಡಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನೊಂದು ತರಕಾರಿ ಅಂಗಡಿನ ನಮ್ಮ ಮಗಳವ್ರದ್ದೇ ನಾನು ತೊಗೊಂಡು ಇವಾಗ ಫ್ರೂಟ್ಸ್ ಅಂಗಡಿ ಚೇಂಜ್ ಮಾಡ್ಬೇಕಂತಿದ್ದೀನಿ. ನೋಡಿ ಗೋಡೆಗಳೆಲ್ಲ ಎಷ್ಟು ಗಲೀಜಾಗಿದೆ, ಎಷ್ಟು ಗಬ್ಬು ಹಿಡಿದೋಗಿದೆ. ಇದು ಫಸ್ಟ್ ತರಕಾರಿ ಇತ್ತು. ಈಗ ನಮ್ಮ ಮಗಳವ್ರು ಒಂದು 3 ತಿಂಗಳು ಮುಚ್ಚಿಬಿಟ್ಟಿದ್ರು. ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ರು. ಆದ್ದರಿಂದ ಈಗ ಅವರು ನೀನೇ ನೋಡ್ಕೊಮ್ಮ ಅಂತ ನನಗೆ ಬಿಟ್ಕೊಟ್ರು. ಈಗ ನಾನು ಅದನ್ನು ಅಂಗಡಿನ ತಗೊಂಡ್ಮೇಲೆ ಅದು ಹೆಂಗಿದೆ ಅಂತ ನಮಗೆಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಗಲೀಜಾಗಿದೆ. ಇದು ನೋಡಿ, ಗಲ್ಲ ಇದು, ಇದಕ್ಕೆ ಕೀ ಇಲ್ಲ, ಏನಿಲ್ಲ. ಅದರಲ್ಲಿ ಏನೇನು ತುಂಬಿಸಿಟ್ಟಿದ್ರೆ ಇದನ್ನು ಕ್ಲೀನ್ ಮಾಡಬೇಕು. ತುಂಬ ಗೋಡೆಗಳೆಲ್ಲ ತುಂಬಾ ಗಲೀಜಾಗಿದೆ. ಆದರೆ ಏನಂದರೆ ಇದು ಸುಮಾರು ನಾವು ಅಂಗಡಿ ತೊಗೊಂಡು ನಮ್ಮ ಮಗಳವರು 11 ವರ್ಷ ಆಗಿರ್ಬೋದು. ಒಂದು 2-3 ತಿಂಗಳಿಂದ ಬಾಗಿಲಾಕಿದ್ರು. ತುಂಬ ಗಲೀಜಾಗ್ಬಿಟ್ಟಿದೆ ಅಂಗಡಿ ಎಲ್ಲನೂ. ಈಗ ಮೊದಲಿನ ಥರನೇ ತಿರ್ಗಾ ರೆಡಿ ಮಾಡಬೇಕು. ಈಗ ಹಳೇದು ಅಂಗಡಿ ಹೇಗಿತ್ತು ಅಂತ ತೋರಿಸ್ತೀನಿ. ಮತ್ತು ನಾನು ತೊಗೊಂಡ್ಮೇಲೆ ಯಾವ ಥರ ರೆಡಿ ಆಯಿತು ಅಂತ ನೋಡಿ. ಬ್ಯಾಟ್ರಿ, ಗೋಡೆಗಳು ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಂದ್ರೆ 3 ದಿನ ಬೇಕು. ಪೇಂಟಿಂಗು ಎಲ್ಲ ಆಗಬೇಕಂದ್ರೆ ಹೇಗಿದೆ ನೋಡಿ, ಎಷ್ಟು ಗಲೀಜಾಗಿ ಕಾಣಿಸ್ತದೆ. UPS ಬಾಕ್ಸ್ ನೋಡಿ ಏನು ಗತಿಯಾಗಿದೆ. ಇದನ್ನು ನಾವು ರೆಡಿ ಮಾಡಬೇಕಂದ್ರೆ ಎಷ್ಟು ದಿನ ತೊಗೊಳುತ್ತೇಳೆ? ಏನಿಲ್ಲ ಅಂದರೆ 3 ದಿನ 4 ಜನ ಪೇಂಟರ್ಸ್ ಬಂದಿದ್ದಾರೆ. ಒಬ್ಬರು ನಮಗೆ ಕೆಲಸ ಮಾಡ್ಕೊಡೋಕೆ ಬಂದಿದ್ದಾರೆ, ಬಾಕ್ಸ್ಗಳೆಲ್ಲ ಎತ್ತಿಡೋದಕ್ಕೆಲ್ಲನೂ. ಇದು ಬಾಬಾ ಫೋಟೋ ನನ್ನ ಮಗಳು ಇಟ್ಕೊಂಡಿದ್ದು ತುಂಬ ದೊಡ್ಡದು. ನಾನು ಅದನ್ನು ತೆಗೆಸ್ತಾ ಇದ್ದೀನಿ. ತುಂಬ ದೊಡ್ಡ ಫೋಟೋ ಇದ್ದಿದ್ದು ನೋಡಿ. ಬ್ಯಾಟ್ರಿ ಎಲ್ಲ ಕಿಲ್ಲಿ ಹಿಡಿದೋಗಿದೆ, ಎಷ್ಟು ತುಕ್ಕಿಡ್ದೋಗ್ಬಿಟ್ಟಿದೆ ಎಲ್ಲ ಸ್ಟ್ಯಾಂಡ್ಗಳೆಲ್ಲನೂ. ನನಗೆ ಅಂಗಡಿ ಕೀ ಕೊಟ್ಟಾಗ ನೋಡಿರಿ ಈಗಿದೆ. ಈಗ ನಾನು ಫ್ರೂಟ್ಸ್ ಎಲ್ಲ ತಂದು ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ತುಂಬ ಶುಕ್ರವಾರ ಒಳ್ಳೆ ದಿನ. ಅದಕ್ಕೋಸ್ಕರ ನೋಡಿ ಬಲ್ಪುಗಳೆಲ್ಲ ಯಾವ ಗತಿ ಆಗಿದೆ. ಬುಟ್ಟಿಗಳು ನೋಡಿ, ತೂಕ ಹಾಕೋ ಬುಟ್ಟಿ ಅಂತೂ ಎಷ್ಟೊಂದು ಗಲೀಜಾಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಕಷ್ಟಪಟ್ರೆ ಅದೇನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅಣ್ಣವ್ರು ಹೇಳಿದಾರಲ್ಲ, ಹಾಗೆ ನಾವು ಕಷ್ಟಪಟ್ರೆ ನಮ್ಮ ಜೀವನ ಅನ್ನೋದು. ಇದೆಲ್ಲ ಸ್ಟ್ಯಾಂಡ್ಗಳು, ಬುಟ್ಟಿಗಳು, ತರಕಾರಿ ಬುಟ್ಟಿಗಳು ಇಟ್ಕೊಳ್ಳೋಂಥ ಸ್ಟ್ಯಾಂಡ್ಗಳು. ಈ ವಿಡಿಯೋ ನೋಡಿ ಎಲ್ಲರೂ ನಾನು ಮಾಡ್ತಾಯಿರೋದು ಸರಿ ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ 4 ಕಡೆ ರೋಡ್ ಇದೆ ನಮಗೆ. ಆ ಎದುರು ಅಂಗಡಿ ಬಂದುಬಿಟ್ಟು ನಮ್ಮ ಮಗಳದು ಫ್ರಾಜನ್ ಸ್ಟೋರು, ಆ ಕಡೆ ಬೇಕ್ರಿ ಇದೆ. ಆ ನಡ್ಕೊಂಡು ಹೋಗ್ತಾಯಿದ್ರಲ್ಲ ರೈಟಲ್ಲೇ ಎದುರು ಬದ್ರೆ ನನ್ನ ಫ್ರೂಟ್ಸ್ ಅಂಗಡಿ ಎದುರುಗಡೆ ಇದೆ. ಆ ಎದುರುಗಡೆ ರೇಷನ್ ಅಂಗಡಿ. ಇವರು ಕೆಲಸಕ್ಕೆ ಬಂದವ್ರೆ, ಅದೇನೋ ಎಲ್ಲ ನಮ್ಮ ಹಳೆಯ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನಮ್ಮ ಹಳೆಯಾಗೆ ನಮ್ಮ ಮಗಳಿಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವ್ರು ನಾನು ತೆಗಿತಾ ಇಲ್ಲ ವೀಡಿಯೋನ. ನೋಡಿ ಈಗ ಹೆಂಗಾಗಿದೆ ನಮ್ಮ ಅಂಗಡಿ ಅಂತ ನಾನು ತೋರಿಸ್ತೀನಿ. ಫಸ್ಟ್ ತೋರಿಸಿದೆಲ್ಲ ನನಗೆ ಅಂಗಡಿ ಕೀ ಕೊಟ್ಟಾಗ ಆ ಗತಿಯಲ್ಲಿತ್ತು. ಈಗ ಎಲ್ಲ ಇದು ಖಾಲಿ ಬಾಕ್ಸು. ಹಿಂದೆಗಡೆ ಇರೋದು ಏನು ತೋರಿಸ್ತಾ ಇದ್ದೀನಿ, ಹಿಂದೆಗಡೆ ಇರೋದು ಖಾಲಿ ಬಾಕ್ಸು. ಇದರಲ್ಲಿ ಏನು ಇಡ್ತೀನಿ ಅಂದರೆ ಡ್ರೈ ಫ್ರೂಟ್ಸ್ ಅಂಥದ್ದು ಇಡೋದಕ್ಕೋಸ್ಕರ ನಂದು ವಾಟ್ರಪ್ ಥರ ಒಂದು ಮಾಡಿಸಿಟ್ಟಿದ್ದೀನಿ ಇಲ್ಲಿ, ಆ ಡ್ರೈ ಫ್ರೂಟ್ಸ್ಗೋಸ್ಕರ. ಇನ್ನೂ ಅದು ಬಂದಿಲ್ಲ. ಐಟಮ್ ಎಲ್ಲ ಸ್ವಲ್ಪ ಎಷ್ಟು ಬಂದಿದೆ ಅಂದರೆ ಒಂದು ಅರ್ಧ ಭಾಗನೂ ಬಂದಿಲ್ಲ, ಅಷ್ಟೊಂದಿದೆ. ಈಗ ನಾನು ಅದು ಏನೇನು ಬಂದಿದೆ, ಯಾವ ಥರ ಹಣ್ಣು ಎಲ್ಲ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನಾನು ಏನು ಮಾಡಿದೆ, ಬೆಳಗ್ಗೆ ಬಂದಿದ್ದ ತಕ್ಷಣ ಪೂಜೆ ಮಾಡಿದ್ದೀನಿ. ಯಾಕಂದರೆ ಹಳೆ ಅಂಗಡಿನೇ, ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿದೆ. ನಾನೇನು ತೋರಣಗೇನ ಕಟ್ಟಿ ಹಾರಗಳೆಲ್ಲ ಹಾಕಿ ನಾನೇನು ದೊಡ್ಡದಾಗಿ ಏನು ಮಾಡಿಲ್ಲ, ಸಿಂಪಲಾಗೆ ಪೂಜೆ ಮಾಡಿದೆ. ಪೂಜೆ ಮಾಡಿ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಣ್ಣುಗಳು ಇದು ಬೆಳಗ್ಗೆ ಬಂದಿರೋದು ಎಲ್ಲ, ಇನ್ನು ಜೋಡ್ಸೋಕ್ಕೆ ಮುಂಚೆ ಇದ್ದಿದ್ದೆಲ್ಲ. ಫಸ್ಟ್ ಬಂದು ನಾನು ಪೂಜೆ ಮಾಡಿದ್ಮೇಲೆ ಜೋಡ್ಸೋಕ್ಕೆ ತಂದು ನಮ್ಮ ಮಳೆ ಎಲ್ಲ ಇಟ್ಟಿದ್ದಾರೆ, ಇನ್ನು ಜೋಡಿಸಿಲ್ಲ. ಬಾಳೆಹಣ್ಣು ಮಾತ್ರ ಜೋಡಿಸಿದ್ದಾರೆ. ಈ ಕಡೆ ಪಪ್ಪಾಯ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಣ್ಣದು ಆಪಲ್ಲು, ದಾಳಂಬ್ರಿ, ಮೂಸಂಬಿ, ಮಾವಿನ ಹಣ್ಣಂತೂ ಸುಮಾರು ಒಂದು 6 ವೆರೈಟಿ ತಂದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಮಾವಿನ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ವರ್ಷಕ್ಕೊಂದು ಸಲ ತಾನೇ ಇದು ಬರೋದು. ಅದಕ್ಕೋಸ್ಕರ ಎಲ್ಲರೂ ತೊಗೊಂಡೋಗ್ತಾರೆ. ಸೀಸನಲ್ಲಿದ್ದಾಗೆ ತೊಗೊಂಡೋಗಿ ತಿನ್ನಬೇಕಲ್ರ, ಅದಕ್ಕೆ. ಮತ್ತು ದ್ರಾಕ್ಷಿ, ಇಷ್ಟು ಐಟಮ್ ತಂದು ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾನು ಇವತ್ತು ಈ ಥರ ಜೋಡಿಸ್ಕೊಂಡು ವ್ಯಾಪಾರಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ನಾನು ಮನೆಯಲ್ಲಿ ಅಡುಗೆ ವೀಡಿಯೋಗಳು ಮಾಡಾಕ್ತಾಯಿದ್ದೆ, ಶಾರ್ಟ್ ವೀಡಿಯೋಗಳು ಮಾಡಾಕ್ತಾಯಿದ್ರೆ ಎಲ್ಲರೂ ನೋಡಿದ್ದೀರಾ. ಸ್ವಲ್ಪ ಜನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಶೇರ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ. ದಯವಿಟ್ಟು ಹಂಗೆ ಕೊಡಿ. ಯಾಕಂದರೆ ನಾನು ಮನೆಯಲ್ಲಿ ವೀಡಿಯೋ ಮಾಡ್ಕೊಂಡಿದ್ರೆ ಅಂಗಡಿ ಹಾಳಾಗುತ್ತೆ ಅಂದ್ಬಿಟ್ಟು ನಾನೇ ತೊಗೊಂಡೆ ನಮ್ಮ ಮಗಳ ಕಡೆಯಿಂದ. ಅವ್ರು ಬೇರೆಯವ್ರಿಗೆ ಕೊಡೋಕೆ ರೆಡಿಯಾಗಿದ್ದರು. ಬೇರೆಯವ್ರಿಗೆ ಯಾಕೆ ಕೊಡಬೇಕು? ನಾವು 11-12 ವರ್ಷದಿಂದ ನಾವು ರೆಡಿ ಮಾಡಿ ಇನ್ನೊಬ್ರು ಕೊಡೋದು ಯಾಕೆ ಅಂತ ನಾನೇ ತೊಗೊಂಡು ಈ ರೀತಿ ನಾನು ನಡ್ಸ್ಕೊಂಡು ಹೋಗ್ತಾಯಿದ್ದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಿ. ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ದೇವರು ಭಗವಂತನಂತೂ ನಮಗೆ ಕೈ ಬಿಡಲ್ಲ.
ಥ್ಯಾಂಕ್ ಯು ಫ್ರೆಂಡ್.